ಪ್ರಾಣನಾಯಕಿಯೇ ತೊರೆದಲ್ಲಿ ಓ ಸೀತಾ ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ಕಾಣುವುದು. ಈಗ ಏನು ಮಾಡಲಿ, ಎಲ್ಲಿ ಹುಡುಕಲಿ ಲಕ್ಷ್ಮಣ, ಎಲ್ಲಿ ಹುಡುಕಲಿ? ಅಗ್ರಜ, ಇನ್ನು ಸ್ವಲ್ಪ ಮುಂದೆ ಹೋಗಿ ಮಾತೆಯವರನ್ನು ಹುಡುಕುವ ಪ್ರಯತ್ನವನ್ನು ಮಾಡೋಣ. ರಾಮ, ಅಣ್ಣ, ಅಲ್ಲಿ ನೋಡು, ಯಾವುದೋ ಒಂದು ಭೂತಾಕಾರವಾದ ಪಕ್ಷಿಯು ರಕ್ತಸಿಕ್ತವಾಗಿ ಬಿದ್ದಿರುವುದು. ಒಂದು ವೇಳೆ ಈ ಪಕ್ಷಿ ಏನಾದರೂ ಮಾತೆಯವರನ್ನು ಭುಂಜಿಸಿರಬಹುದೇ? ಅಪ್ಪಣೆಯಾದರೆ ಇದರ ಉದರವನ್ನು ಬಗೆದು ನೋಡುತ್ತೇನೆ. ತಡೆ ಲಕ್ಷ್ಮಣ, ತಡೆ. ಆತನು ನನ್ನ ನಾಮಸ್ಮರಣೆ ಮಾಡುತ್ತಿರುವನು. ಬಾ, ಬಳಿಗೆ ಹೋಗಿ ಯಾರೆಂದು ವಿಚಾರಿಸೋಣ. ದಶರಥ, ರಾಮ. ಅಯ್ಯ, ಆ ನಿರ್ಭಾಗ್ಯನಾದ ರಾಮನು ನಾನೇ. ನೀನು ಯಾರು? ಈ ನಿನ್ನ ದುರಾವಸ್ಥೆಗೆ ಕಾರಣವೇನು? ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ತಡೆದು ಯುದ್ಧವನ್ನು ಮಾಡಿದೆನು. ಆದರೆ ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿ. ಪ್ರಭು, ನಾನು ಸಾಯುವ ಸ್ಥಿತಿಯಲ್ಲಿ
ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣ ಅಭಿರಾಮ, ಜಾನಕಿ, ಸೋಮ, ನನ್ನ ಪ್ರಾಣವು ಹಾರಿ ಹೋಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸು. ನನಗೆ ಹಾ ಜಟಾಯು, ನನಗೋಸ್ಕರ ಪ್ರಾಣ ಬಿಟ್ಟೆಯಾ? ಲಕ್ಷ್ಮಣ, ಅಣ್ಣ, ನೋಡಿದೀಯ, ನಮಗೆ ಸಹಾಯ ಮಾಡಲು ಬಂದ ಜಟಾಯಿಯು ಮರಣ ಹೊಂದಿದನು. ನಮ್ಮ ತಂದೆಯ ಮಿತ್ರರಾದ ಈತನಿಗೆ ಅಂತ್ಯಕ್ರಿಯೆಯನ್ನು ಮಾಡಿ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣ. ಹಾಗೇ ಆಗಲಿ ಅಗ್ರಜ. ಅಗ್ರಜ, ನಮ್ಮ ತಂದೆಗೆ ಮಿತ್ರನು ಮಾತೆಯವರ ವಾರ್ತೆಯನ್ನು ತಿಳಿಸಿದ ಈ ಪವಿತ್ರವಾದ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಈ ಪ್ರದೇಶದಲ್ಲೆಲ್ಲೂ ಹುಡುಕಿ ನೋಡಿದರೂ ಸೂಕ್ತ ಸ್ಥಳವೇ ದೊರೆಯದಾದ ಕಾರಣ ನನ್ನ ಪಹಣಿಯಲ್ಲಿ ಈತನನ್ನು ಇಟ್ಟು ಭಸ್ಮ ಮಾಡಿಬಿಡುತ್ತೇನೆ. ಹಾಗೆ ಆಗಲಿ, ನಡೆಯ ಲಕ್ಷ್ಮಣ. ಸಂತೈಸಿಕೋ, ಸಮಾಧಾನವನ್ನು ತಂದುಕೋ. ಸರಸ ನೀಲ ಚಿಗುರೆ ಶೃಂಗಾರ ಲಹರೆ ಸರಸಲೀಲ ಚಿಗುರೆ ಶೃಂಗಾರ ಲಹರೆ ಅನುಪಮ
ಎಲ್ಲಿ ಹುಡುಕಿದರೂ ಸೀತೆಯು ಕಾಣುತ್ತಿಲ್ಲ. ಸೀತೆಯನ್ನಳೆದು ಜೀವಿಸಲು ನಾನು ಸಾಧ್ಯವಿಲ್ಲ ಲಕ್ಷ್ಮಣ, ಸಾಧ್ಯವಿಲ್ಲ. ಅಗ್ರಜ, ಅನ್ಯ ಮಾರ್ಗದಲ್ಲೇನಾದರೂ ನಮ್ಮನ್ನು ಅರಸುತ್ತ ಮಾತೆಯವರು ಹೋಗಿರಬಹುದೇ? ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡೋಣ, ನಡೆ. ಇನ್ನೆಲ್ಲಿ ದೊರಕುವಳು ಲಕ್ಷ್ಮಣ, ನನ್ನ ವೈದೇಹಿ ಇನ್ನೆಲ್ಲಿ ದೊರಕುವಳು? ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆ ತರುಲತೆಗಳಿರ ಕಂಡಿರೇ ಬಲವಾಧರೆಯ ನನ್ನ ಸೀತೆಯ ಕಂಡಿರೇ ಸೀತಾ 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 ಜಾನಕಿ ಇಲ್ಲ ಲಕ್ಷ್ಮಣ, ಇಲ್ಲ. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಸಿಷ್ಠರು, ಮಾತೆಯವರು ರಾಮ ರಾಮ ಸೀತೆಯಲ್ಲಿ
ಜನಕಸುತೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಲಕ್ಷ್ಮಣ, ಏನೆಂದು ಉತ್ತರಿಸಲಿ? ಇಲ್ಲ, ಈ ಅಪಮಾನವನ್ನು ತಾಳಲಾರೆ, ಈ ಅಪಮಾನವನ್ನು ತಾಳಲಾರೆ. ಲಕ್ಷ್ಮಣ, ಅಣ್ಣ, ಅದು ಅಲ್ಲಿ ಕಾಣುತ್ತಿರುವ ಪರ್ವತವನ್ನೇರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ನಿಲ್ಲು ಅಗ್ರಜ, ನಿನ್ನ ನಳಿದು ನಾನು ಜೀವಿಸಬಲ್ಲನೆ. ಪ್ರಾಜ್ಞರಾದ ತಾವೇ ಈ ರೀತಿಯಾಗಿ ಆಲೋಚಿಸಿದ ಮೇಲೆ ಈ ಘೋರವಾದ ಅರಣ್ಯದಲ್ಲಿ ನನ್ನನ್ನು ಸಂತೈಸುವವರಾದ ಅಣ್ಣ, ನಡೆ, ನಾನು ನಿನ್ನ ಮಾರ್ಗವನ್ನೇ ಅನುಸರಿಸುತ್ತೇನೆ. ಓಹೋ ಆಂಜನೇಯ! ಓ ಒಡೆಯ! ಬೇಗ ಬಾ, ಬೇಗ ಬಾ! ಬಂದೆ, ಬಂದೆ! ಅದೋ ನೋಡು, ಯಾರೋ ಇರುವರು ರಾಜಕುಮಾರರು ಕಬ್ಬದನೆಂಬ ರಕ್ಕಸನನ್ನು ಪರ್ವತವೆಂದು ಮೋಸ ಹೋಗಿ ಎತ್ತುತ್ತಿರುವರು. ಅವರೇನಾದರೂ ವಾಲಿಯ ಕಡೆಯವರೇ ತಿಳಿದುಕೊಂಡು ಬಾ, ಬೇಗ ಹೋಗು. ಅಪ್ಪಣೆ ಒಡೆಯ! ನೋಡು, ಓ ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂದಿರುಗಿ, ಹಿಂದಿರುಗಿ. ಏನು? ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ? ಲಕ್ಷ್ಮಣ, ಅಣ್ಣ, ಓಡೋ ಶರವನ್ನ. ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವನು. ಇಬ್ಬರು ಸೇರಿ ಸೀಳಿ ಬಿಡೋಣ. ಲಕ್ಷ್ಮಣ, ಅಗ್ರಜ, ಈ ಕಬಂದನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತಿವೆ. ಆದ್ದರಿಂದ ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸಿಕೊಂಡು ಅನಂತರ ಮುಂದೆ ಹೋಗೋಣ. ಅಣ್ಣ, ಮಾತೆಯವರ ಅಗಲುವಿಕೆಯಿಂದ ನೊಂದು ಬೆಂದಿರುವ ಈ ನಿನ್ನ ಮನಸ್ಸಿಗೆ ಶಾಂತಿ ಸಮಾಧಾನಗಳು ಈ ಪ್ರದೇಶದಲ್ಲಿ ನೆಲೆಸುವುದಾದರೆ ತಾವು ಹೇಳಿದಂತೆಯೇ ಆಗಲಿ. ಆಹಾ, ಈ ಮಹಾತ್ಮರು ಯಾರಾಗಿರಬಹುದು? ವನರುಹಲೋಚನ ಆರಿವರಾರು, ವಂದಿಪ ಯೋಗ್ಯರು ತೋರುವರಾರು. ವನರುಹಲೋಚನ ಆರಿವರಾರು, ವಂದಿಪ ಯೋಗ್ಯರು ತೋರುವರಾರು. ವಿಶ್ವಪಾಲನ
ಯಾರಾಗಿರಬಹುದು? ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ರಾಜಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಅಶ್ವಿನಿ ದೇವತೆಗಳಾಗಿರಬಹುದೇ? ಅಥವಾ ಇಂದ್ರೋಪೇಂದ್ರರು? ರಜತಗಿರಿಯ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ? ಈತನೇ ಹರನಾಗಿದ್ದೊಡೆ ರಜತಗಿರಿಯ ಶಿಖರದ ಮೇಲೆ ಕುಳಿತು ಹರನ ಶಿರದಿ ಹರಿದು ದರೆಯನ್ನು ಉದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪ್ರಸನ್ನವದನನು ಪದ್ಮನಯನನು ಪದ್ಮಾಸನನಾಗಿ ಕುಳಿತಿರುವ ಪದ್ಮ ಸಂಭವನಾದ ಆ ಬ್ರಹ್ಮದೇವನೇ? ಕರದಿ ಕಂಟಾಣಿ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಈತನು ಸರಸಿಜೋದ್ಭವನಲ್ಲ. ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾದ ನಿರ್ಮಲಾಂತದಾಯಕನಾದ ಆ ನಾರಾಯಣನೇ? ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮತೇಜ ಪ್ರಕಾಶಮಾನವಾದ ಕೌಸ್ತುಭ ಮಣಿ ಇಲ್ಲ, ಮಣಿಮುಕುಟ ರತ್ನಾಂಬರವನ್ನು ಧರಿಸಿಲ್ಲ. ಪಣಿಶಾಯಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲ. ಅಂತಾದೊಡೆ ಈ ಮಹಾತ್ಮರು ಯಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಈ ಶಾಕಾಮೃಗವನ್ನು ನೋಡಿದೀಯಾ? ಕಬಂಧನ ವಿಚಾರವನ್ನು ತಿಳಿಸಿದವನು ಈತನೇ ಇರಬಹುದು. ಇದ್ದರೂ ಇರಬಹುದು ಅಗ್ರಜ. ಏನು ಆಶ್ಚರ್ಯ! ಅದೋ ಅಲ್ಲಿ ನೋಡು, ಆತನ ಕಿವಿಯಲ್ಲಿ ರಾರಾಜಿಸುತ್ತಿರುವ ಕರ್ಣ ಕುಂಡಲಗಳನ್ನು ನೋಡಿದೀಯಾ? ಆಹಾ, ಕೋಟಿ ಸೂರ್ಯ ಪ್ರಕಾಶಮಾನದಂತೆ ಬೆಳಗುತ್ತಿರುವುದು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತು ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಡೆ ಇಂತಿವರ ನುಡಿಯ ಬಹುದೂರದಲ್ಲಿ ಕೇಳಿ ಆ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಎನ್ನಮ್ಮ ಮುನ್ನೊಂದ ನುಡಿ ನುಡಿಯೇ ನುಡಿ ನಿಜದಿ ಸಮ್ಮತವಾಯ್ತು ತಿಳಿಯೇ ತಿಳಿಯೇ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆ ಇನ್ನೇತ ಕೈಯ ಆದು ದಿನಗೆ ಆನಂದ
ಆ ಕರಿ ವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ಏನಾಶ್ಚರ್ಯ, ಏನಾಶ್ಚರ್ಯ! ನನ್ನ ಕರ್ಣಗುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರಿಸಿದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದ ಮಾತು ಇಂದಿಗೆ ಸತ್ಯವಾಯಿತೆ, ಸಫಲವಾಯಿತೆ. ಮಗು ಮಗು, ಯಾರು ನಿನ್ನ ಕರ್ಣಕುಂಡಲಗಳನ್ನು ನೋಡಿ ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರ ಸೇವೆ ಮಾಡಿ ಧನ್ಯನಾಗು ಎಂದು ಹೇಳಿದ್ದಳು. ಅವರು ಇವರೇ ಆಗಿರಬಹುದೇ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುವೆ. ಮರೆತಿದ್ದೇನೆ. ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಆಲಯಗಳಿಗೆ ರಿಕ್ತಾಸ್ತದಿಂದ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿಯೇ ದೊರೆಯಬಹುದಾದಂಥ ಫಲಪುಷ್ಪಗಳನ್ನು ತಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ನಾಮಧ್ಯೇಯವನು ಬೇಳಿ ರವಿ ಶಶಿಗಳಂತಿರ್ಪ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ನಾಮಧ್ಯೇಯವನು ಬೇಳಿ ರವಿಕುಲದ ಶ್ರೀ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಕರೆವರೆಮ್ಮ
ಸಾರ್ವಭೌಮರೇ ಸಾರ್ವಭೌಮರೇ ಶೀಲವಲ್ಕಗಳೇಕೆ ಶ್ರಮದೊಳಿವ ನದಿ ಸಂಚರಿಸಲೇಕೆ ಪೋಪಿರೆಲ್ಲಿಗೆ ಮುಂದೆ ಪರಮಾರ್ಥರ ಬೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ಪತ್ನಿಯನು ಕದ್ವೈದ ಪಾಪಿ ರಾವಣನೆನ್ನ ಪತ್ನಿಯನು ಕದ್ವೈದ ಪತವರಿಯದಿ ರೀತಿ ಹೋಗುತ್ತಿಹವಯ್ಯ ಅನಿದಾದೊಡೆ ಅನಿದಾದೊಡೆ ಆಭರಣಗಳ ರವಿವು ನೋಡಿರಯ್ಯ ಆರ್ಧ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಆರ್ತಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಅಕಟ 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 ಕಟ ಕಂಡೆನ ಸೀತೆಯಾಭರಣಗಳ ಅಕಟ ಕಟ ಕಂಡೆನ ಸೀತೆಯಾಭರಣಗಳ ಆಕಾರವೇ ಸೀತೆ ಆಕಾರವೇ ಮುಂದೆ ಬಂದಂತಿಹುದು
ಪ್ರಭು ಯಾರಾದೊಡೆ 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 ಎಮ್ಮ ಪ್ರಾಣ ನೀನು ಬೇರಲ್ಲ ವಾಯುನಂದನನು ನಾನು ರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ನಾನು ಆ, ನಾನು
ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ರಘುನಾಥಾಯ ಸೀತಾಯ ಪದಯೇ ನಮಸ್ತೆ ನಮಸ್ತೆ ನಮಃ. ಭೋ ರಾಘವ ದಾಶರಥೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ. ದೇವ, ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ತಾವು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ದೇವ. ಅಯ್ಯ, ನಿನ್ನ ಭಕ್ತಿ, ಶ್ರದ್ಧೆ, ಪ್ರೀತಿ, ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸುವೆಯಾ? ದೇವದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಪ್ರಭು ಮಾರುತಿ ಎಂತಲೂ ಕರೆಯುವರು. ಇಲ್ಲಿಗೆ ಸ್ವಲ್ಪ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನು ಇರುವನು. ತಾವುಗಳು ಅಲ್ಲಿಗೆ ದಯ ಮಾಡಿಸಿದರೆ ಆತನಿಗೂ ನಿಮಗೂ ಸಖ್ಯ ಮಾಡಿಸುವೆ. ಮಾರುತಿ, ಪ್ರಭು, ನಾವು ಮಾರ್ಗಾಯಸವಾಗಿ ಬಹಳ ಬಳಲಿ ಬಂದಿರಬೇಕು. ಆದ್ದರಿಂದ ನಿಮ್ಮೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಅಪ್ಪಣೆ ಪ್ರಭು, ಅಪ್ಪಣೆ. ಓ ಸುಗ್ರೀವರಾಜ, ಮಾರುತಿ, ಬೇಗ ಬಾ, ಬೇಗ ಬಾ. ಬಂದೆ. ಈಗ ಬಂದಿರುವವರು ಶತ್ರು ಪಕ್ಷದವರಲ್ಲ. ನಮ್ಮನ್ನು ಉತ್ತರಿಸಲು ಜಗದೊಡೆಯರಾದ ರಾಮಲಕ್ಷ್ಮಣರು ಬಂದಿರುವರು. ಅವರಲ್ಲಿ ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ಆಗಲಿ ಪ್ರಭು, ತಮ್ಮನ್ನು ಕಾಪಾಡಬೇಕು ಪ್ರಭು. ಸುಗ್ರೀವ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವು ಕ್ಷೇಮವೇ? ಕ್ಷೇಮ ಪ್ರಭು. ನೀನು ಇಲ್ಲಿ ವಾಸ ಮಾಡಲು ಕಾರಣವೇನು? ಏನೆಂದು ಹೇಳಲಿ ಪ್ರಭು? ಒಂದಾನೊಂದು ಕಾಲದಲ್ಲಿ ನಮ್ಮಣ್ಣನಾದ ವಾಲಿಗೂ ದುಂದುಬಿ ಎಂಬ ರಕ್ಕಸನಿಗೂ ಘೋರ ಯುದ್ಧವಾಯಿತು ಪ್ರಭು. ಆ ಯುದ್ಧದಲ್ಲಿ ನಮ್ಮಣ್ಣನಾದ ವಾಲಿಯು ಆ ರಕ್ಕಸನನ್ನು ಒಂದು ಗುಹೆಯ ಒಳಗೆ ಬೆನ್ನಿಟ್ಟು ಹೋದನು ಪ್ರಭು. ಎಷ್ಟು ಕಾಲವಾದರೂ ಇಬ್ಬರೂ ಬಾರಲಿಲ್ಲ. ಒಂದು ದಿನ ಗುಹೆಯ ಒಳಗಿನಿಂದ ರಕ್ತವು ಹೊರಿದು ಬಂತು ಪ್ರಭು. ನಾನು ಅದನ್ನು ಕಂಡು ನಮ್ಮ ಅಣ್ಣನಿಗೇನೋ ತೊಂದರೆ ಸಂಭವಿಸಿರುವುದೆಂದು ಭಾವಿಸಿ ಆ ಗುಹೆಯ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನಿಟ್ಟು ಕಿಷ್ಕಿಂದೆಗೆ ಬಂದು ರಾಜ್ಯವನ್ನು ಆಳುತ್ತಿದ್ದನು ಪ್ರಭು. ಆ ರಕ್ಕಸನನ್ನು ಸಂಹರಿಸಿ ಹಿಂತಿರುಗಿ ಬರುವಾಗ ಬಾಗಿಲಲ್ಲಿ ನಾನಿಲ್ಲುದನ್ನು ಕಂಡು ನಮ್ಮ ಅಣ್ಣನು ನನ್ನನ್ನು ಕೊಲ್ಲಲು ಬೆನ್ನಟ್ಟಿದನು ಪ್ರಭು. ಆತನ ಕೈಗೆ ಸಿಕ್ಕದೆ ದೇಶ ದೇಶಗಳನ್ನೆಲ್ಲ ಸುತ್ತಿ ಹಲವು ಮಂದಿ ಕಪಿವರನ್ನೊಳಗೊಂಡು ಈ ಋಷಿಮುಖ ಪರ್ವತದಲ್ಲಿ ವಾಸವಾಗಿರುವನು ಪ್ರಭು. ಅಲ್ಲದೆ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು? ಪ್ರಭು, ಆ ರಕ್ಕಸನ ಕಳೆಯ ಬರಹವನ್ನು ನಮ್ಮಣ್ಣನಾದ ವಾಲಿಯು ಎಡಗಾಲುಂಗುಷ್ಟದಿಂದ ಚಿಮ್ಮಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿತ್ತು ಪ್ರಭು. ಮುನಿಗಳು ಕುಪಿತಗೊಂಡು, ಯಾರು ಈ ಕಾರ್ಯವನ್ನು ಮಾಡಿದವರು ಅವರು ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಶಿರಸ್ಸು ಹೋಳಾಗಲಿ ಎಂದು ಶಾಪವನ್ನು ತರು ಪ್ರಭು. ಅಂದಿನಿಂದ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು ಪ್ರಭು. ಏನು? ಹಾಗಾದರೆ ಆತನು ಶಿಕ್ಷಾರ್ಹನೇ ಸರಿ. ಬರಮಾಡೋ ವಾಲಿಯನ್ನು ಸಂಹರಿಸಿ ಕಿಷ್ಕಿಂಧ ರಾಜ್ಯಪತ್ರವನ್ನು ನಿನಗೆ ಕಟ್ಟುತ್ತೇನೆ. ಆದರೆ ಸೀತಾನ್ವೇಷಣ ಕಾರ್ಯದಲ್ಲಿ ನೀನು ನನಗೆ ಸಹಾಯಕನಾಗು. ಸಹಾಯ ಮಾಡುತ್ತೇನೆ ಪ್ರಭು. ಆದರೆ ನಮ್ಮ ಅಣ್ಣನನ್ನು ಸಂಹಾರ ಮಾಡುವೆ ಎಂದು ಹೇಳುವ ಮಾತು ಪ್ರಭು. ಇಲ್ಲಿ ಬನ್ನಿ. ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ಸಾಲು ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತವರು ಆ ವಾಲಿಯನ್ನು ಸಂಹಾರ ಮಾಡುವರು ಎಂದು ಒಂದು ನಂಬಿಕೆ ಇರುವುದು ಪ್ರಭು. ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಆಗಲಿ, ನಿನ್ನ ಮನಸ್ಸಿನ ಅನುಮಾನವನ್ನು ಹೋಗಲಾಡಿಸುವುದಕ್ಕಾಗಿ ಇದೋ
ಪ್ರಭು, ನನ್ನ ಅಪರಾಧವನ್ನು ಮನ್ನಿಸಬೇಕು. ಸುಗ್ರೀವ, ಈಗ ಸಮಾಧಾನವಾಯಿತು. ಸಮಾಧಾನವಾಯಿತು. ಬರಮಾಡುವ ಒಲೆಯನ್ನ. ಆಗಲಿ ಪ್ರಭು, ಆಗಲಿ ಪ್ರಭು. ಮಾರುತಿ, ಆ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಮಾರುತಿ, ಒಡೆಯ ಇಲ್ಲೇ ನಿಲ್ಲು. ಎಲವೋ ವಾಲಿ, ವಾಲಿ ರಾತೃದ್ರೋಹಿ, ದ್ರೋಹಿ, ಯುದ್ಧಕ್ಕೆ ಬಾರು. ಎಲವೋ ವಾಲಿ, ವಾಲಿ ರಾತೃದ್ರೋಹಿ, ದ್ರೋಹಿ, ಯುದ್ಧಕ್ಕೆ ಬಾರು. ಬಾರೋ. ಪರಾಕ್ರಮಶಾಲಿ ವಾಲಿಯನ್ನು ಯೋಧಕ್ಕೆ ರಪಚಾಸ್ತ್ರವನಾರೋ? ನಾನೇ ಸುಗ್ರೀವ. ಸಹೋದರ ಸುಗ್ರೀವ, ನನ್ನಿಂದ ತಲೆಮರೆಸಿಕೊಂಡು ಅಲೆಯುತ್ತಿದ್ದ ನೀನು ನನ್ನನ್ನು ಈಗ ಯುದ್ಧಕ್ಕೆ ಆಹ್ವಾನಿಸ್ತಿರುವೇನೋ? ಸಿದ್ಧನಾಗೋ ಪ್ರಭು. ಯಾವ ಯುದ್ಧಕ್ಕೆ ಸಿದ್ಧನಾಗಿರುವೆ? ಗದಾ ಯುದ್ಧವನ್ನು ಮಾಡೋಣ. ಸಹೋದರನ ಅಭಿಮಾನದ ಉಳಿತಿರುವೆ. ಆಗ ಎಲ್ಲಿ ಆದ್ರೂ ಬದುಕಿಗೂ ಒಡೆಯ ಒಡೆಯ ಆಂಜನೇಯ, ಒಡೆಯ ವಾಲಿ ಓದನೇನೋ ನೋಡಯ್ಯ. ಹೋಗಿರುವನು ಒಡೆಯ. ಆಂಜನೇಯ, ಒಡೆಯ ನಮಗೆ ಸಹಾಯ ಮಾಡಲು ಬಂದಿರುವರಲ್ಲ, ಎಲ್ಲಿ? ಅಲ್ಲೆಲ್ಲೋ ದೂರದಲ್ಲಿರುವುದು. ಕಳಿಸಿಬಿಡು ಒಡೆಯ, ಕಳಿಸಿಬಿಡು. ಪೆಟ್ಟಾಯ್ತೆ, ಅಯ್ಯೋ, ಸಂತೈಸಿಕೊ, ಬರಲಿ ವಿಚಾರಿಸೋಣ.
ಪ್ರಭು ರಾಮಚಂದ್ರ, ಏನು ಸ್ವಾಮಿ ನಿನ್ನ ವಿಷಮ ಪರೀಕ್ಷೆ? ಮಾರುತಿ, ಪ್ರಭು, ಇವರಿಬ್ಬರ ಮುಖ ಕಮಲವು ಒಂದೇ ರೀತಿಯಾಗಿರುವುದರಿಂದ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಣ್ಣ, ಈ ಮಾಲೆಯನ್ನು ಸುಗ್ರೀವನಿಗೆ ಧರಿಸು. ಓ ಸುಗ್ರೀವ, ಮುಖಗಳು ಒಂದೇ ತರ ಇತ್ತು. ಹೀಗೆ ಬಾ ಪ್ರಭು. ಇದೋ ಈ ಮಾಲೆಯನ್ನು ಧರಿಸು. ಈ ಬಾರಿ ಧೈರ್ಯವಾಗಿ ಆ ವಾಲೆಯನ್ನು ಯುದ್ಧಕ್ಕೆ ಕರೆ. ಇದನ್ನು ವಿಜಯ ಮಾಲೆ ಭಾವಿಸು. ಆಗಲಿ ಪ್ರಭು. ಆಂಜನೇಯ, ಒಡೆಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ ಏನೋ ಒಂದು ರೀತಿ ಉತ್ಸಾಹ, ಹುಮ್ಮಸ್ಸು. ಹೌದು ಒಡೆಯ, ಇದು ವಿಜಯ ಮಾಲೆಯೇ ಸರಿ. ಕರೆ ವಾಲೆಯನ್ನು ಯುದ್ಧಕ್ಕೆ. ವಾಲೆ ಯಾಕೆ? ನೀನೇ ಬಾ ಒಡೆಯ. ಸ್ವಲ್ಪ ತಡೆ. ನೀರು ಕುಡಿಯಲು ಹೋಗಿದ್ದೆ. ಆಗಬಹುದು, ಆಗಬಹುದು. ಎಲೆಯಲವೋ ವಾಲಿ, ವಾಲಿ ಭ್ರಾತೃದ್ರೋಹಿ, ದ್ರೋಹಿ. ಈ ಸಾರಿ ಹೊಸ ಸುಗ್ರೀವನು ಬಂದಿರುವನು. ಬಂದಿರುವನು ಪ್ರಭು, ಬಾರ ಯುದ್ಧಕ್ಕೆ, ಬಾರ ಯುದ್ಧಕ್ಕೆ. ಏ ವಾಲಿ, ಎಲ್ಲೆಡೆಗೆ ಕುಳಿತಿರುವೆಯೋ ಹೇಳಿ. ಇದೀಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿನ್ನಲಾರದೆ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಈ ನನ್ನ ಸಹೋದರನು ಪುನಃ ಎನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿರುವನೆಂದರೆ ಈತನಿಗಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ, ಮೊದಲು ಇವನನ್ನು ಯಮನಾಲೆ ಕಳಿಸಿ ನಂತರ ಅವರನ್ನು ವಿಚಾರಿಸಿದನು. ಆ ನಿನ್ನ ಬೆಂಬಲಿಗರಿಗೆ ಈ ಅಮಿತ ಪರಾಕ್ರಮಶಾಲಿ ವಾಲಿಯ ಪರಾಕ್ರಮದ ಅರಿವನ್ನು ಮೂಡಿಸಿರುವೇನೋ? ನನ್ನ ಬೆಂಬಲಕ್ಕೆ ಯಾರೂ ಬಂದಿಲ್ಲ. ನಾನೇ ಸ್ವತಃ ಯುದ್ಧಕ್ಕೆ ನಿಂತಿರುವೆನು. ಪ್ರಭು, ಸಿದ್ಧನಾಗು. ನಾನೇ ಎಂದು ಮೆರೆಯುತ್ತಿರುವೆಯಲ್ಲ ನಿನ್ನನ್ನು. ಇದೀಗ ತಾನೇ ಗದಾ ಯುದ್ಧದಲ್ಲಿ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ನೀನು ಯಾವ ಯುದ್ಧವನ್ನು ಮಾಡುವೆಯೋ? ಮಲ್ಲ ಯುದ್ಧವನ್ನು ಮಾಡೋಣ. ಸಿದ್ಧನಾಗು. ಸಿದ್ಧನಾಗು. ಮೋಸ, ಮೋಸ. ಯಾರೋ ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದವರಲ್ಲ, ಯಾರಾಗಿರಬಹುದು? ನಾನು. ಸಹೋದರ ಸುಗ್ರೀವ, ಈ ಮೋಸದ ಯುದ್ಧವನ್ನು ಎಲ್ಲಿಂದ ಕಲಿತೆಯೋ? ನಾನು. ಅವರು ನಿಜವಾಗಿ ವೀರರಾಗಿದ್ದರೆ, ಶೂರರಾಗಿದ್ದರೆ
ಬರಲಿ ನನ್ನ ಮುಂದೆ. ನಾನು ಅಯೋಧ್ಯಾಧಿಪತಿ ದಶರಥನ ಪುತ್ರ ಶ್ರೀರಾಮನು. ಅಯೋಧ್ಯಾಧಿಪತಿ ದಶರಥ ಪುತ್ರ ಶ್ರೀರಾಮಚಂದ್ರ, ಈ ರೀತಿ ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡೋದು ನಾನು ನಿಮಗೆ ಮಾಡಿದ ಅಪರಾಧವಾದ್ರಿ. ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖ ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಓ ಪ್ರಭು, ಆತನು ಗೈದ ಅಪರಾಧಕ್ಕೆ ಅವನ್ನು ಹಲವಾರು ಕಡೆ ಹುಡುಕಿದರೂ ಸಿಕ್ಕಲಿಲ್ಲ. ಅದಕ್ಕೋಸ್ಕರ ಆಕೆಯನ್ನು ನನ್ನ ವಶದಲ್ಲಿರಿಸಿಕೊಂಡಿದ್ದೇನೆ ವಿನಃ ಅನ್ಯತಾ ಭಾವಿಸಬಾರದು. ಆದರೂ ಆಕೆಯನ್ನು ಹುಡುಕಿಕೊಂಡು ಆತನು ಬರಲಿಲ್ಲ. ಇಂದಿಗೆ ಸಿಕ್ಕಿದೆನೆಂದು ಬಂದರೆ ಈ ರೀತಿ ನನ್ನ ಮೇಲೆ ನೀವು ಬಾಣ ಪ್ರಯೋಗ ಮಾಡೋದು ಕಾರಣವೇ? ನನ್ನ ಪತ್ನಿಯನ್ನು ಮೊದಲೇ ಕಳಿಸಬೇಕಾಗಿತ್ತು. ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಏನು? ಸುಗ್ರೀವನು ಸೀತಾನ್ವೇಷಣ ಕಾರ್ಯದಲ್ಲಿ ನನಗೆ ಸಹಾಯಕನಾಗಿರುವುದರಿಂದ ಈತನ ಸಖ್ಯ ಬೆಳೆಸಬೇಕಾಯಿತು. ಏನು? ಆ ದುರ್ಳನಾದ ರಾವಣನು ಆ ದೇವರನ್ನು ಅಪಹರಿಸಿದನೆ. ಅಯ್ಯೋ, ಈ ವಿಷಯವನ್ನು ನನಗೆ ತಿಳಿಸಿದ್ದರೆ ಕ್ಷಣಾರ್ಥದಲ್ಲಿ ಹೋದನನ್ನು ಈ ನನ್ನ ಇಂಗಟ್ಟು ಮುಂಗಟ್ಟು ಕಟ್ಟಿ ತಂದು ಈ ನಿನ್ನ ಪಾದದ ಮೇಲೆ ಕೆಡವುತ್ತಿದ್ದನಲ್ಲ ಪ್ರಭು. ವಾಲಿ, ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹರಿಸಿಕೊಳ್ಳುವೆನು. ಬೇಡ ಪ್ರಭು, ನನಗೆ ಈ ಕಾರ್ಯವು ಈತನಿಂದ ಸಾಧ್ಯವಾಗುವುದೇ ಎಂಬ ಅನುಮಾನ ಇರಲಿ. ಆತನಿಗೆ ನಮಗೆ ಸಹಾಯ ಮಾಡುವ ಯೋಗ್ಯವಿರುವುದು. ರಾಮನಿಗೆ ಒಂದೇ ಬಾಣ, ಒಂದೇ ಮಾತು, ಒಂದೇ ಗುರಿ. ಆದ್ದರಿಂದ ನಿಮ್ಮಲ್ಲಿ ನನ್ನದೊಂದು ವಿಜ್ಞಾಪನೆ ಇರುವುದು. ಅದೇನು ತಿಳಿಸುವಾಲಿಯೇ, ನಡೆಸಿಕೊಡುತ್ತೇನೆ. ನಾನು ಪ್ರಾಣ ತ್ಯಜಿಸಿದ ನಂತರ ನನ್ನ ಸುಕುಮಾರನಾದ ಅಂಗದನನ್ನು, ನನ್ನ ಪತ್ನಿಯನ್ನು ಕಾಪಾಡುವ ಭಾರವು ನಿಮ್ಮದಾಗಿರುವುದು. ಅವೆಲ್ಲವನ್ನು ಸುಗ್ರೀವನು ನೋಡಿಕೊಳ್ಳುವೆನು. ಸುಗ್ರೀವ ಅಣ್ಣ, ಸಹೋದರ, ಈ ನನ್ನ ಕೊಳ್ಳಲ್ಲಿರುವ ಇಂದ್ರದ ತಾರವನ್ನು ನೀನು ಧರಿಸಿಕೊ. ಆಗಲಿ ಅಣ್ಣ. ಅಣ್ಣ, ಪ್ರಭು ರಾಮಚಂದ್ರ, ವಾಲಿಯ ವರ್ಣವಾರ್ತೆಯನ್ನು ತಿಳಿದ ಅಂಗದ ಕುಮಾರನು ಇತ್ತಲೇ ರೋಧಿಸುತ್ತಾ ಬರುತ್ತಿರುವನು. ನಮ್ಮ ನಗರಿ ಪರಲೋಕವಾಸಿಯಾದೆಯ ನನ್ನ ಯಾವ ಅಪರಾಧಕ್ಕಾಗಿ, ನನ್ನ ತಂದೆ ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ? ಶಾಂತನಾಗು ಅಂಗದ ಕುಮಾರ, ಶಾಂತನಾಗು. ನಿನ್ನ ತಂದೆಯು ಮಾಡಿದ ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತವನ್ನು ಪಡೆದನು. ನೀವುಗಳು ಚಿಂತಿಸಬೇಡಿ. ಸುಗ್ರೀವ, ಈತನನ್ನು ಸಮಾಧಾನ ಮಾಡಿ ಕರೆದುಕೊಂಡು ಹೋಗಿ ನಿಮ್ಮಣ್ಣನಾದ ವಾಲಿಗೆ ಅಂತ್ಯಕ್ರಿಯೆಯನ್ನು ಮಾಡು. ಆಗಲಿ ಪ್ರಭು. ಲಕ್ಷ್ಮಣ, ಅಣ್ಣ, ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಸುಗ್ರೀವನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿ ಜಾಗ್ರತೆಯಾಗಿ ಹಿಂತಿರುಗಿ ಬಾ. ತಮ್ಮ ಅಪ್ಪಣೆಯಂತೆಯೇ ಆಗಲಿ.